ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡೋಣ. ಎಲ್ಲರೂ ಹೊರಗಡೆ ಸ್ಟ್ರೀಟ್ ಫುಡ್ಡಲ್ಲಿ ಅಥವಾ ಹೋಟೆಲ್ಸಲ್ಲಿ ಪೊಟೊಟೊ ಟ್ವಿಸ್ಟನ್ನು ತಿಂದೇ ಇರ್ತೀರ. ಬಟ್ ನಾವು ಇದನ್ನು ಸಿಂಪಲ್ಲಾಗಿ ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆನ ತೊಗೊಳ್ಳಿ, ಸಿಪ್ಪೆ ತೆಗೆದಿಟ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಚಿಪ್ಸ್ ಸ್ಲೈಸರ್ನ ತೊಗೊಂಡು ಈ ಥರ ನೀಟಾಗಿ ಸ್ಲೈಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಸ್ಲೈಸಸ್ನ 2ರಿಂದ 3 ಸಲ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಪೊಟೊಟೊ ಸ್ಲೈಸಸ್ನೆಲ್ಲ ನೀರೊಳಗಡೆ ಹಾಕಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಒಂದು ಟೂತ್ ಪಿಕ್ಸ್ ತೊಗೊಂಡು ಸ್ಲೈಸಸ್ನ ಈ ಥರ ಟ್ವಿಸ್ಟ್ ಮಾಡಿ ಟೂತ್ ಪಿಕ್ಸ್ಗೆ ಚುಚ್ಕೊಳ್ಳಿ. ಚಿಕ್ಕದಾಗಿರೋದ್ರಿಂದ ಒಂದು 3ರಿಂದ 4 ಸ್ಲೈಸಸ್ನ ಹಿಡಿಯುತ್ತೆ ಅಷ್ಟೇ. ಬೇಕು ಅಂದರೆ ಉದ್ದಾಗಿರೋ ಕಡ್ಡಿಗಳನ್ನ ತೊಗೊಂಡು ಯೂಸ್ ಮಾಡ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ವೀಡಿಯೋಸ್ ಶೇರ್ ಮಾಡಿ. ನೋಡಿ, ಇದೇ ಥರ ಪ್ರತಿಯೊಂದು ಸ್ಲೈಸಸ್ನು ಟೂತ್ ಪಿಕ್ಸ್ಗೆ ಚುಚ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ, ತೆಗೆದಿಟ್ಕೊಳ್ಳಿ ಒಂದು ಸೈಡಲ್ಲಿ. ನಾನು ಇದಕ್ಕೆ 3 ಆಗ್ತದೆ, 3 ಹಾಕ್ಕೊಂಡಿದ್ದೀನಿ. ಇವಾಗ ಸ್ಲೈಸಸಲ್ಲಿ ಟ್ವಿಸ್ಟರ್ ಮಾಡ್ಕೊಂಡಿರೋ ಅಂಥದ್ದು ರೆಡಿ ಆಯಿತು. ನಾವಿವಾಗ ಇದಕ್ಕೊಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. 1 ಬೌಲ್ಗೆ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ ಮತ್ತು ಇದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಪಲ್ಪ್ ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಜ್ಜಿ ಹಿಟ್ಟಿನ ಅದಕ್ಕಲ್ಲ, ಅದಕ್ಕಿಂತ ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಂಡಿದ್ದೀವಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಇದೇ ಹಂತದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದೊಂದೇ ಪೊಟೊಟೊ ಟ್ವಿಸ್ಟರ್ನ ಎತ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ಮಸಾಲೆ, ಆ ಮಸಾಲೆನ ಈ ಥರ ನೀಟಾಗಿ ಎಲ್ಲ ಕಡೆನೂ ಆಲೂಗಡ್ಡೆ ಸ್ಲೈಸಸ್ಗೆ ಹತ್ಕೋಬೇಕು. ಆ ಥರ ನೀಟಾಗಿ ಹಾಕ್ಕೊಳ್ಳಿ. ನೀವೆಷ್ಟು ಟ್ವಿಸ್ಟರ್ ರೆಡಿ ಮಾಡ್ಕೊಂಡಿರ್ತೀರ ಅಷ್ಟನ್ನು ಪೂರ್ತಿಯಾಗಿ ಇದೇ ಥರನೇ ಮಾಡಿಕೊಂಡು ಇಟ್ಕೊಳ್ಳಿ. ಇವಾಗ ರೆಡಿ ಆಯಿತು ಮಸಾಲೆ ಹಾಕಿಟ್ಟಿರುವಂಥ ಪೊಟೊಟೊ ಟ್ವಿಸ್ಟರ್. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆನ ಕಾಯ್ಲಿಕ್ಕೆ ಬಿಡೋಣ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎಣ್ಣೆ ಕಾಯ್ದಿದೆ ಅಂತ ಗೊತ್ತಾದಮೇಲೆ ಆಲೂಗಡ್ಡೆ ಸ್ಲೈಸಸ್ನ ಒಂದೊಂದೇ ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ. ನೀಟಾಗಿ ಫ್ರೈ ಆಗೋವರೆಗೂ ತಿರುಗ್ಸೋದಕ್ಕೆ ಹೋಗಬೇಡಿ. ಸ್ಲೈಸಸ್ ಕ್ರಿಸ್ಪಿ ಆಗೋವರೆಗೂ 2 ಸೈಡ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಮಳೆ ಬರ್ತಿರೋದ್ರಿಂದ ಈ ರೆಸಿಪಿನ ಈವ್ನಿಂಗ್ ಟೈಮ್ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಪೊಟೊಟೊ ಟ್ವಿಸ್ಟರ್ನ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬಿಡೋಣ. ಟಿಶ್ಯೂನ ಯೂಸ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಟಿಶ್ಯೂ ಅಬ್ಸರ್ವ್ ಮಾಡುತ್ತೆ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಬೇಕು ಅಂತ ಅನಿಸಿದ್ರೆ ಪೆರಿ ಪೆರಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಎಲ್ಲರೂ ಹೆಲ್ದಿಯಾಗಿರಿ.